ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಪ್ರಾಡಕ್ಟ್ ಆಫ್ ಇನರ್ಷಿಯಾ ಪ್ರಾಬ್ಲಮ್ಸ್ ನ ಈಸಿಯಾಗಿ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಎರಡು ಮೆಥಡ್ ಅಲ್ಲಿ ಸಾಲ್ವ್ ಮಾಡಬಹುದು. ಒಂದು ದೊಡ್ಡ ಮೆಥಡ್ ಆಗುತ್ತೆ, ಸೊ ಅದು ಬೇಡ. ಸ್ಮಾಲ್ ಮೆಥಡ್ ಅಲ್ಲಿ ಈಸಿಯಾಗಿ 3 to 4 ಸ್ಟೆಪ್ಸ್ ಅಲ್ಲಿ ಸಾಲ್ವ್ ಮಾಡೋದು ಹೇಗೆ ಅಂತ ಗೊತ್ತಿರಬೇಕು. ಸೊ ಅದನ್ನ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ನಮಗೆ ಸೆಂಟ್ರಾಯ್ಡಿನ ಕಾನ್ಸೆಪ್ಟ್ಗಳು ಗೊತ್ತಿರಬೇಕು. ಸೆಂಟ್ರಾಯ್ಡ್ ಅಲ್ಲಿ ಎಕ್ಸ್ ಮತ್ತೆ ವೈ ವ್ಯಾಲ್ಯೂನ, ಸೊ ರೆಕ್ಟಾಂಗಲ್ ಇದ್ರೆ ಅದರ ಎಕ್ಸ್ ಮತ್ತೆ ವೈ ವ್ಯಾಲ್ಯೂ ಕಂಡುಹಿಡಿಯೋದು, ಸರ್ಕಲ್ ಇನ ಎಕ್ಸ್ ಮತ್ತೆ ವೈ ವ್ಯಾಲ್ಯೂನ ಕಂಡುಹಿಡಿಯೋದು ಅಂತಂದ್ರೆ ಹಾರಿಜಾಂಟಲ್ ಮತ್ತೆ ವರ್ಟಿಕಲ್ ಡಿಸ್ಟೆನ್ಸ್ ಫ್ರಮ್ ದ ಆಕ್ಸಿಸ್ ನ ಕಂಡುಹಿಡಿಯೋದು ಗೊತ್ತಿರಬೇಕು. ಸೊ ಸೆಂಟ್ರಾಯ್ಡ್ ವಿಡಿಯೋ ಲಿಂಕ್ ನ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ. ಸೊ ಅದನ್ನ ಆಮೇಲೆ ನೋಡುವಂತೆ ಫಸ್ಟ್ ಈ ವಿಡಿಯೋನ ಕಂಪ್ಲೀಟ್ ಮಾಡೋಣ. ಈಗ ಬೇಸಿಕ್ಸ್ ಏನ್ ಗೊತ್ತಿರಬೇಕು. ಪ್ರಾಡಕ್ಟ್ ಆಫ್ ಇನರ್ಷಿಯಾದಲ್ಲಿ ರೆಕ್ಟಾಂಗಲ್, ಸರ್ಕಲ್ ಮತ್ತೆ ಸೆಮಿ ಸರ್ಕಲ್ ಈ ಮೂರು ಕೂಡ ಬಂದ್ರೆ ಪ್ರಾಡಕ್ಟ್ ಅಲಾಂಗ್ ಎಕ್ಸ್ ಅಂಡ್ ವೈ ಆಕ್ಸಿಸ್ ಇಸ್ ಈಕ್ವಲ್ ಟು 0. ಪ್ರಾಡಕ್ಟ್ ಆಫ್ ಇನರ್ಷಿಯಾ ಅಲಾಂಗ್ ಎಕ್ಸ್ ಅಂಡ್ ವೈ ಆಕ್ಸಿಸ್ ಇಸ್ ಈಕ್ವಲ್ ಟು 0. ಯಾವುದಕ್ಕೆ? ರೆಕ್ಟಾಂಗಲ್, ಸರ್ಕಲ್ ಮತ್ತೆ ಸೆಮಿ ಸರ್ಕಲ್. ಈ ಎಕ್ಸ್ ಮತ್ತೆ ವೈ ನ ಏನಂತ ಕರೀತಾರೆ? ಸೆಂಟ್ರಾಯ್ಡಲ್ ಆಕ್ಸಿಸ್ ಅಂತ ಕರೀತಾರೆ. ಈ ಸೆಂಟ್ರಾಯ್ಡಲ್ ಆಕ್ಸಿಸ್ ಗಳ ವ್ಯಾಲ್ಯೂ ಏನಾಗಿರುತ್ತೆ? 0 ಆಗಿರುತ್ತೆ ಪ್ರಾಡಕ್ಟ್. ನೆಕ್ಸ್ಟ್ ಟ್ರಯಾಂಗಲ್. ಸೊ ಟ್ರಯಾಂಗಲ್ ಬಂದಾಗ 4 ತರ ಟ್ರಯಾಂಗಲ್ ಅನ್ನ ಕೊಡಬಹುದು. ಸೊ ಒಂದು ಕ್ವಾಡ್ರೆಂಟ್ 1, ಕ್ವಾಡ್ರೆಂಟ್ 2, ಕ್ವಾಡ್ರೆಂಟ್ 3, ಕ್ವಾಡ್ರೆಂಟ್ 4 ಈ ರೀತಿ ನೆನಪಿಟ್ಕೊಳ್ಳಿ. ಸೊ ಎರಡು ವ್ಯಾಲ್ಯೂಗಳಿದೆ. ಪಿ ಆಫ್ ಎಕ್ಸ್ ವೈ, ಪ್ರಾಡಕ್ಟ್ ಆಫ್ ಎಕ್ಸ್ ಮತ್ತೆ ವೈ ಆಕ್ಸಿಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಸ್ಕ್ವೇರ್. ಬಿ ಸ್ಕ್ವೇರ್ ಅಂದ್ರೆ ಏನು? ಬೇಸ್ ಆಫ್ ದ ಟ್ರಯಾಂಗಲ್ ಇಂಟು ಹೈಟ್ ಸ್ಕ್ವೇರ್. ಸೊ ಹೈಟ್ ಆಫ್ ದ ಟ್ರಯಾಂಗಲ್, ಹೈಟ್ ಸ್ಕ್ವೇರ್ ಡಿವೈಡೆಡ್ ಬೈ 72. ಮತ್ತೆ ಇನ್ನೊಂದೇನಿದೆ? ಪಿ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 72 ಅಂತ ಇದೆ. ಸೊ ಪ್ಲಸ್ ಯಾವಾಗ ತಗೋಬೇಕು, ಮೈನಸ್ ಯಾವಾಗ ತಗೋಬೇಕು ಅಂತಂದ್ರೆ ಫಸ್ಟ್ ಕ್ವಾಡ್ರೆಂಟ್ ಮತ್ತೆ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಇದ್ರೆ ಈ ರೀತಿ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಇರೋ ತರ ಡಯಾಗ್ರಾಮ್, ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಇರೋ ತರ ಡಯಾಗ್ರಾಮ್ ಬಂದ್ರೆ ಯಾವುದನ್ನ ತಗೋಬೇಕು? 1 and 3 ಇದ್ರೆ ಮೈನಸ್ ಇರುವಂತದ್ದನ್ನ ತಗೋಬೇಕು. ನೆಕ್ಸ್ಟ್ ಪಾಸಿಟಿವ್ ಯಾವಾಗ ತಗೋಬೇಕು? 2 and 4 ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಇದ್ದಂಗೆ ಮತ್ತೆ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಇದ್ದಂಗೆ ಇದ್ರೆ ಈ ರೀತಿ ತಗೋಬೇಕು. ಯಾವುದು? ಪಾಸಿಟಿವ್ ವ್ಯಾಲ್ಯೂನ ತಗೋಬೇಕು. ನೆಕ್ಸ್ಟ್ ಸೆಮಿ ಸರ್ಕಲ್, ಕ್ವಾರ್ಟರ್ ಸರ್ಕಲ್ ಅಲ್ಲೂ ಕೂಡ ಸೇಮ್ ನೆಗೆಟಿವ್ ವ್ಯಾಲ್ಯೂ ಯಾವಾಗ ತಗೋಬೇಕು? ಫಸ್ಟ್ ಕ್ವಾಡ್ರೆಂಟ್ ಮತ್ತೆ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಇದ್ದಾಗ ನೆಗೆಟಿವ್ ವ್ಯಾಲ್ಯೂನ ತಗೋಬೇಕು. ಪಾಸಿಟಿವ್ ವ್ಯಾಲ್ಯೂ ಯಾವಾಗ ತಗೋಬೇಕು? ಸೆಕೆಂಡ್ ಅಂಡ್ ಫೋರ್ತ್ ಅಲ್ಲಿ ಇದ್ದಾಗ ಪಾಸಿಟಿವ್ ವ್ಯಾಲ್ಯೂನ ತಗೋಬೇಕು. ಸೊ ಏನು? ಮೈನಸ್ 0.016 r ಪವರ್ 4. ಸೊ ಸ್ಮಾಲ್ ಆರ್ ಅಂದ್ರೇನು? ರೇಡಿಯಸ್. ಸೊ ಇಲ್ಲಿಂದ ಇಲ್ಲಿವರೆಗೂ ಇರುವಂತಹ ಡಿಸ್ಟೆನ್ಸ್, ರೇಡಿಯಸ್ ಆಫ್ ದಿ ಕ್ವಾರ್ಟರ್ ಸರ್ಕಲ್. ಈಗ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದು. ಏನಂತ ಹೇಳಿದರೆ, ಫೈಂಡ್ ದ ಪ್ರಾಡಕ್ಟ್ ಆಫ್ ಇನರ್ಷಿಯಾ ಫಾರ್ ದ ಗಿವನ್ ಶೇಪ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂಡ್ ವೈ. ಸಾಲ್ವ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ಯಾವ ಶೇಪ್ ಅನ್ನ ಕೊಟ್ಟಿದ್ದಾರೆ. ಸೊ ಮೊದಲನೇ ಶೇಪ್ ಯಾವುದು? ರೆಕ್ಟಾಂಗಲ್. ನೆಕ್ಸ್ಟ್ ಎರಡನೇ ಶೇಪ್ ಯಾವುದು? ಟ್ರಯಾಂಗಲ್. ಎರಡನ್ನು ಕೂಡ ಬರ್ಕೊಳ್ಳಿ. ಈಗ ಎರಡನ್ನೂ ಕೂಡ ಶೇಡೆಡ್ ರೀಜನ್ ಅಲ್ಲಿ ಇದೆಯಾ? ಸೊ ಇದು ಕೂಡ ಶೇಡೆಡ್ ಆಗಿದೆ, ಇದು ಕೂಡ ಶೇಡೆಡ್ ಆಗಿದೆ. ಅಂದ್ರೆ ಎರಡನ್ನೂ ಕೂಡ ಸಮೇಷನ್ ಮಾಡಬೇಕು. ಯಾವ್ದಾದ್ರು ಶೇಡ್ ಆಗಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು? ಅದನ್ನ ಮೈನಸ್ ಮಾಡಬೇಕು. ಸೊ ಇನ್ನೊಂದು ಪ್ರಾಬ್ಲಮ್ ಅನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಆ ರೀತಿ. ಈಗ ಎರಡೂ ಕೂಡ ಶೇಡ್ ಆಗಿರೋದ್ರಿಂದ ಎರಡನ್ನೂ ಪ್ಲಸ್ ಮಾಡಬೇಕು. ಸೊ ಪ್ಲಸ್ ಮಾಡೋದಕ್ಕಿಂತ ಮುಂಚೆ ನಮಗೆ ಏನ್ ಬೇಕು? ಎಕ್ಸ್ ಮತ್ತೆ ವೈ ವ್ಯಾಲ್ಯೂ ಬೇಕು. ಎಕ್ಸ್ ಅಂತಂದ್ರೆ ಈಗ ನೋಡಿ, ಈ ರೆಕ್ಟಾಂಗಲ್ ಎಲ್ಲಿದೆ? ಆಕ್ಸಿಸ್ ನ ಪಕ್ಕದಲ್ಲೇ ಇದೆ. ಎಕ್ಸ್ ಆಕ್ಸಿಸ್ಗೂ ಟಚ್ ಆಗ್ತಾ ಇದೆ ಮತ್ತೆ ವೈ ಆಕ್ಸಿಸ್ಗೂ ಟಚ್ ಆಗ್ತಾ ಇದೆ. ಇವಾಗ ಏನ್ ಮಾಡ್ಬೇಕು? ನಾನು ಎಕ್ಸ್ ಮತ್ತೆ ವೈ ವ್ಯಾಲ್ಯೂ ಅಂದ್ರೆ ಸೆಂಟ್ರಾಯ್ಡ್ ಹತ್ರ ಕಂಡು ಹಿಡಿಬೇಕು. ಸೊ ಸೆಂಟ್ರಾಯ್ಡ್ ಇಂದ ಒಂದು ಬಿಗ್ ಡಯಾಗ್ರಾಮ್ ಬಿಡಿಸ್ತೀನಿ. ಈಗ ಇದು ರೆಕ್ಟಾಂಗಲ್ ಅಂತಂದ್ರೆ ಸೆಂಟ್ರಾಯ್ಡ್ ಇಲ್ಲಿ ಬರುತ್ತಲ್ವಾ? ಸೊ ಹಾರಿಜಾಂಟಲ್ ಡಿಸ್ಟೆನ್ಸ್ ನ ಎಕ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ವರ್ಟಿಕಲ್ ಡಿಸ್ಟೆನ್ಸ್ ನ ವೈ ಅಂತ ಕರಿತೀವಿ. ಈ ಎಕ್ಸ್ ವ್ಯಾಲ್ಯೂ ಏನಾಗಿರುತ್ತೆ? ಈ ಬೇಸ್ ಇದೆಯಲ್ಲ, ಬೇಸ್ ಡಿವೈಡೆಡ್ ಬೈ 2. ಯಾಕೆ? ಸೆಂಟ್ರಾಯ್ಡ್ ಯಾವತ್ತಿದ್ರು ಮಧ್ಯ ಭಾಗದಲ್ಲಿ ಬರುತ್ತೆ. ಸೊ ಬೇಸ್ ಡಿವೈಡೆಡ್ ಬೈ 2, ಬೇಸ್ ಬೈ 2. ಬೇಸ್ ವ್ಯಾಲ್ಯೂ ಏನು? ರೆಕ್ಟಾಂಗಲ್ದು 6 ಮೀಟರ್. ಸೊ 6 ಡಿವೈಡೆಡ್ ಬೈ 2 ಅಂದ್ರೆ 3 ಮೀಟರ್ ಆಯ್ತು. ಸೊ ಯಾವ್ದು? ರೆಕ್ಟಾಂಗಲ್ದು ಎಕ್ಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 3. ನೆಕ್ಸ್ಟ್ ವೈ ವ್ಯಾಲ್ಯೂ ಏನಾಗಿರುತ್ತೆ? ವೈ ವ್ಯಾಲ್ಯೂ ಇಸ್ ಈಕ್ವಲ್ ಟು ಹೈಟ್. ಸೊ ಹೈಟ್ ಆಫ್ ದ ರೆಕ್ಟಾಂಗಲ್ ಡಿವೈಡೆಡ್ ಬೈ 2. ಯಾಕೆ? ಸೆಂಟ್ರಲ್ಲಿ. ಸೊ h ಡಿವೈಡೆಡ್ ಬೈ 2. ಹೈಟ್ ಎಷ್ಟು? ಈ ರೆಕ್ಟಾಂಗಲ್ ನ ಹೈಟ್ ಎಷ್ಟಿದೆ? 3 ಮೀಟರ್. ಸೊ 3 ಡಿವೈಡೆಡ್ ಬೈ 2 ವಿಚ್ ಇಸ್ ಈಕ್ವಲ್ ಟು 1.5. ಸೊ ವೈ ವ್ಯಾಲ್ಯೂ ಏನಾಗುತ್ತೆ? ರೆಕ್ಟಾಂಗಲ್ದು 1.5. ನೆಕ್ಸ್ಟ್ ಟ್ರಯಾಂಗಲ್ ನ ಕನ್ಸಿಡರ್ ಮಾಡೋಣ. ಯಾವುದು? ಟ್ರಯಾಂಗಲ್. ರೈಟ್ ಆಂಗಲ್ ಟ್ರಯಾಂಗಲ್ ಇದೆ, ಆದ್ರೆ ಅದು ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಇದೆ. ಇದು ವೈ ಆಕ್ಸಿಸ್, ಇದು ಎಕ್ಸ್ ಆಕ್ಸಿಸ್. ನೋಡಿ ಇಷ್ಟು ಡಿಸ್ಟೆನ್ಸ್. ಎಷ್ಟು ಡಿಸ್ಟೆನ್ಸ್ ಇಲ್ಲಿ ಇರೋದು? 6 ಮೀಟರ್ ಡಿಸ್ಟೆನ್ಸ್ ಆದ್ಮೇಲೆ ನಮಗೆ ಟ್ರಯಾಂಗಲ್ ಬಂದಿದೆ. ಆದ್ರೆ ಇದು ಎಕ್ಸ್ ವೈ ಆಕ್ಸಿಸ್ ಟಚ್ ಆಗಿಲ್ಲ ಈ ಟ್ರಯಾಂಗಲ್.
ಎಕ್ಸ್ ಆಕ್ಸಿಸ್ ಗೆ ಟಚ್ ಆಗಿದೆ ಬೇಸ್. ಈಗ ಎಕ್ಸ್ ಮತ್ತೆ ವೈ ವ್ಯಾಲ್ಯೂನ ಕಂಡುಹಿಡಿಯಬೇಕು. ಎಲ್ಲಿ ಬರುತ್ತೆ? ಸೆಂಟರ್ ಅಲ್ಲಿ ಬರುತ್ತೆ. ಸೊ ಇದು ಅಷ್ಟನ್ನು ಸೇರಿಸಿ ನಾವು ಏನಾಗಿರುತ್ತೆ? ಎಕ್ಸ್ ಆಗಿರುತ್ತೆ. ಸೊ ಎಕ್ಸ್. ಸೊ ಆಲ್ರೆಡಿ 6 ಮೀಟರ್ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಗೊತ್ತು, ಆದ್ರೆ ಇಲ್ಲಿಂದ ಇಲ್ಲಿಗೆ ಇರುವಂತಹ ಡಿಸ್ಟೆನ್ಸ್ ನಮಗೆ ಗೊತ್ತಿಲ್ಲ. ಸೊ ಡಿಸ್ಟೆನ್ಸ್ ಎಷ್ಟಾಗಿರುತ್ತೆ? ಬೇಸ್ ಡಿವೈಡೆಡ್ ಬೈ 3 ಎಷ್ಟಾಗಿರುತ್ತೆ? ಬೇಸ್ ಡಿವೈಡೆಡ್ ಬೈ 3 ಇದರ ವ್ಯಾಲ್ಯೂ. ಸೊ ಸೆಂಟ್ರಾಯ್ಡ್ ವಿಡಿಯೋ ನೋಡಿದಾಗ ಗೊತ್ತಾಗುತ್ತೆ. ಸೊ ಬೇಸ್ ಡಿವೈಡೆಡ್ ಬೈ 3 ಅಂದ್ರೆ ಬೇಸ್ ಎಷ್ಟಿದೆ? ರೆಕ್ಟಾಂಗಲ್ ಟ್ರಯಾಂಗಲ್ ಬೇಸ್ ಎಷ್ಟಿದೆ? 3 ಮೀಟರ್. ಸೊ 3 ಡಿವೈಡೆಡ್ ಬೈ 3 ವಿಚ್ ಈಸ್ ಈಕ್ವಲ್ ಟು 1. ಇವಾಗ ಏನಾಯ್ತು? 1 ಆಯ್ತು. ಸೊ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ? 6 ಪ್ಲಸ್ 1 ವಿಚ್ ಈಸ್ ಈಕ್ವಲ್ ಟು 7. ಟ್ರಯಾಂಗಲಿನ ಎಕ್ಸ್ ವ್ಯಾಲ್ಯೂ ಏನಾಯ್ತು? 7. ನೆಕ್ಸ್ಟ್ ವೈ ವ್ಯಾಲ್ಯೂನ ಕಂಡುಹಿಡಿಯಬೇಕು. ಸೊ ವೈ ವ್ಯಾಲ್ಯೂ ಏನಾಗಿರುತ್ತೆ? ಇಷ್ಟು ಡಿಸ್ಟೆನ್ಸ್, ಇಲ್ಲಿಂದ ಇಲ್ಲಿವರೆಗೂ ಇರುವಂತಹ ಡಿಸ್ಟೆನ್ಸ್. ಸೊ ಇದೆಷ್ಟಾಗಿರುತ್ತೆ? h ಬೈ 3. ಎಷ್ಟಾಗಿರುತ್ತೆ? h ಡಿವೈಡೆಡ್ ಬೈ 3. ಹೈಟ್ ಆಫ್ ದಿ ಟ್ರಯಾಂಗಲ್ ಏನು? ಹೈಟ್ ಆಫ್ ದಿ ಟ್ರಯಾಂಗಲ್ ಎಷ್ಟು? 3 ಮೀಟರ್ ಇಷ್ಟೇ ಇದೆ. ಸೊ ನೋಡಿ 3 ಮೀಟರ್. ಸೊ 3 ಬೈ 3 ಅಂತಂದ್ರೆ 1 ಮೀಟರ್ ಆಯ್ತು. 3 divided by 3, h by 3. Height is 3, 3 divided by 3 is 1. ಈಗ ಎರಡರದು ಕೂಡ x ವ್ಯಾಲ್ಯೂ ಮತ್ತೆ y ವ್ಯಾಲ್ಯೂ ಗೊತ್ತಾಯ್ತು. ಯಾವ್ದಾದ್ರದ್ದು? ರೆಕ್ಟಾಂಗಲ್ದು ಮತ್ತೆ ಟ್ರಯಾಂಗಲ್ದು. ಇವಾಗ ಪ್ರಾಡಕ್ಟ್ ಆಫ್ ಇನರ್ಷಿಯಾನ ಕಂಡುಹಿಡಿಯೋಣ. ಹೇಳಿರೋದು ಪ್ರಾಡಕ್ಟ್ ಆಫ್ ಇನರ್ಷಿಯಾ ಫಾರ್ ಗಿವನ್ ಶೇಪ್ ವಿತ್ ರೆಸ್ಪೆಕ್ಟ್ ಟು x and y axis. So product of inertia along x and y axis which is equal to product of inertia of rectangle plus. So rectangle ಕೂಡ ಇದೆ, ಟ್ರಯಾಂಗಲ್ ಎರಡು ಕೂಡ ಶೇಡೆಡ್ ರೀಜನ್ ಆಗಿರೋದ್ರಿಂದ ಪ್ಲಸ್. ಸೊ ಪ್ರಾಡಕ್ಟ್ ಆಫ್ ಇನರ್ಷಿಯಾ ಆಫ್ ಟ್ರಯಾಂಗಲ್. ಈಗ ಪ್ರಾಡಕ್ಟ್ ಆಫ್ ಇನರ್ಷಿಯಾ ಆಫ್ ರೆಕ್ಟಾಂಗಲ್ ಹೇಗೆ ಕಂಡುಹಿಡಿತೀವಿ? ಪಿ ಆಫ್ ಎಕ್ಸ್ ವೈ ಪ್ಲಸ್ ಎ ಎಕ್ಸ್ ವೈ ಆಫ್ ದ ರೆಕ್ಟಾಂಗಲ್ ಪ್ಲಸ್ ಟ್ರಯಾಂಗಲ್ಗೂ ಸೇಮ್ ಪಿ ಆಫ್ ಎಕ್ಸ್ ವೈ ಪ್ಲಸ್ ಎ ಎಕ್ಸ್ ವೈ. ಸೊ ಏನು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಪಿ ಆಫ್ ಎಕ್ಸ್ ವೈ. ಸೊ ಯಾವುದಕ್ಕೆ? ರೆಕ್ಟಾಂಗಲ್. ಸೊ ರೆಕ್ಟಾಂಗಲ್ ಇನ ಪಿ ಆಫ್ ಎಕ್ಸ್ ವೈ ಏನಾಗಿರುತ್ತೆ? ಯಾವತ್ತಿದ್ರೂ 0. ಪ್ರಾಡಕ್ಟ್ ಅಲಾಂಗ್ ದ ಸೆಂಟ್ರಾಯ್ಡಲ್ ಎಕ್ಸ್ ಅಂಡ್ ವೈ ಆಕ್ಸಿಸ್ ಏನಾಗಿರುತ್ತೆ? 0. ಸೊ ಪಿ ಆಫ್ ಎಕ್ಸ್ ವೈ ವ್ಯಾಲ್ಯೂ 0 ಬರೀರಿ. ನೆಕ್ಸ್ಟ್ ಪ್ಲಸ್ ಎ ಅಂದ್ರೆ ಏನು? ಏರಿಯಾ. ಯಾವ್ದ್ರದ್ದು? ರೆಕ್ಟಾಂಗಲ್. ಏರಿಯಾ ಆಫ್ ರೆಕ್ಟಾಂಗಲ್ ಏನು? ಏರಿಯಾ ಆಫ್ ರೆಕ್ಟಾಂಗಲ್ ಇಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್. ಇಲ್ಲಿ ನಾವು ಹೈಟ್ ಇಂದ ಡಿಸ್ಕ್ರೈಬ್ ಮಾಡಿರೋದ್ರಿಂದ ಏನಾಗುತ್ತೆ? ಹೈಟ್ ಇಂಟು ಬ್ರೆಡ್. ಹೈಟ್ ಎಷ್ಟು? 3. ಬ್ರೆಡ್ ಎಷ್ಟು? 6. 6 3s are 18. ಸೊ ಏರಿಯಾ ಎಷ್ಟಾಯ್ತು? ರೆಕ್ಟಾಂಗಲ್ದು 18 ಇಂಟು ರೆಕ್ಟಾಂಗಲಿನ ಎಕ್ಸ್ ವ್ಯಾಲ್ಯೂ ಏನು? 3 ಇಂಟು ವೈ ವ್ಯಾಲ್ಯೂ 1.5. ಇಷ್ಟೇ ಸಿಂಪಲ್. ಪ್ಲಸ್ ಪಿ ಆಫ್ ಎಕ್ಸ್ ವೈ ಆಫ್ ಟ್ರಯಾಂಗಲ್. ಸೊ ಟ್ರಯಾಂಗಲ್ದು. ಸೊ ಟ್ರಯಾಂಗಲ್ದು 4 ವೇರಿಯೇಷನ್ಸ್ ಬರುತ್ತೆ. ನಮಗೆ ಕೊಟ್ಟಿರುವಂತದ್ದು ಯಾವುದು? ಫಸ್ಟ್ ನೋಡಿ, ಕಂಪೇರ್ ಮಾಡಿ. ಸೊ ಯಾವ ತರ ಇದೆ? ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಬರೋ ತರ ಇದೆ. ಸೊ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಬರೋ ತರ ಇದ್ರೆ ಏನ್ ಮಾಡಬೇಕು? ಮೈನಸ್ ಬಿ ಸ್ಕ್ವೇರ್ h ಸ್ಕ್ವೇರ್ ಬೈ 72 ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ಏನು? ಬೇಸ್ ಸ್ಕ್ವೇರ್. ಸೊ ಬೇಸ್ ಎಷ್ಟು? ಟ್ರಯಾಂಗಲ್ದು 3 ಮೀಟರ್. ಸೊ 3 ಅಂದ್ರೆ 3 3s are 9. 3 ಸ್ಕ್ವೇರ್ ಅಂತಾನೆ ಬರೀತೀನಿ. 3 ಸ್ಕ್ವೇರ್. ಹೈಟ್ ಆಫ್ ದಿ ಟ್ರಯಾಂಗಲ್. ಹೈಟ್ ಆಫ್ ದಿ ಟ್ರಯಾಂಗಲ್ ಎಷ್ಟು? 3 ಮೀಟರ್. ಸೊ 3 ಸ್ಕ್ವೇರ್ ಇಂಟು 3 ಸ್ಕ್ವೇರ್ ಡಿವೈಡೆಡ್ ಬೈ 72. Next area plus area of the triangle. So area of triangle, right angle triangle ಕಂಡುಹಿಡಿಯೋದು half into base into height. Half into base of the triangle ಎಷ್ಟು? 3. height of the triangle ಎಷ್ಟು? 3. So 3 3s are 9/2 ಅಂತಂದ್ರೆ 4.5. ಯಾವುದು? area of the triangle ಏನಾಯ್ತು? 4.5. 4.5 into x. ಟ್ರಯಾಂಗಲ್ ಇನ x ವ್ಯಾಲ್ಯೂ ಏನು? 7. ನೆಕ್ಸ್ಟ್ ಟ್ರಯಾಂಗಲ್ ಇನ y ವ್ಯಾಲ್ಯೂ ಏನು? 1. ಇವಾಗ ಅಷ್ಟನ್ನು ಕ್ಯಾಲ್ಸಿಲಿ ಮಲ್ಟಿಪ್ಲೈ ಮಾಡ್ತಾ ಬನ್ನಿ. ಇಲ್ಲಿ 0 ಪ್ಲಸ್, ಸೊ ಅದೇ 0 ನ ಕನ್ಸಿಡರ್ ಮಾಡಿ. 0 ಪ್ಲಸ್ 18 ಇಂಟು 3 ಇಂಟು 1.5. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ? 81 ಪ್ಲಸ್ ಇವಾಗ ಇದಷ್ಟು ಬ್ರಾಕೆಟ್ ಅನ್ನ ಕನ್ಸಿಡರ್ ಮಾಡಿ. ಫಸ್ಟ್ 4.5 ಇಂಟು 7 ಇಂಟು 1 ನ ಮಾಡೋಣ. 4.5 ಇಂಟು 7 ಇಂಟು 1 ವಿಚ್ ಈಸ್ ಈಕ್ವಲ್ ಟು 31.5. 31.5 ಪ್ಲಸ್, ಸೊ ಇದು ಪ್ಲಸ್ ಇದೆಯಲ್ಲ ಪ್ಲಸ್. ಇವಾಗ ಇಲ್ಲೇನಿದೆ ನೋಡ್ತಾ ಹೋಗೋಣ. ಮೈನಸ್ ಮೈನಸ್ ಇದ್ರೊಳಗಡೆ ಇರುವಂತದ್ದು ಇದಷ್ಟು ಕನ್ಸಿಡರ್ ಮಾಡಿದ್ರೆ ಮೈನಸ್
3 3s are 9 into 3 3s are 9, 3 square 3 square, 3 3s are 9 into 3 3s are 9 into 9 divided by 72. 9 9s are 81. So ivaga 81 plus 31.5 plus into minus minus 9 9s ಏನಾಗುತ್ತೆ 81 divided by 72. ವ್ಯಾಲ್ಯೂ ಎಷ್ಟು 1.125. ಈಗ 81 plus 31.5 minus 1.125 ವ್ಯಾಲ್ಯೂ ಎಷ್ಟಾಗುತ್ತೆ 30.375. ಗ್ರೇಟರ್ ಸೈನ್ ಪಾಸಿಟಿವ್ ಇರೋದ್ರಿಂದ ಪಾಸಿಟಿವ್ ಇಡಿ. ಇವಾಗ ಎರಡನ್ನ ಆಡ್ ಮಾಡಿದ್ರೆ ಏನಾಗುತ್ತೆ ಪ್ಲಸ್ 81 111.375 111.375 ಮೀಟರ್ ಟು ದ ಪವರ್ 4. ಯಾಕೆ ಮೀಟರ್ ಇಲ್ಲಿ ಯೂಸ್ ಆಗಿರೋದು ಪ್ರತಿಯೊಂದನ್ನು ಕೂಡ ಮೆಷರ್ ಮಾಡೋದಕ್ಕೆ. ಸೊ ಪ್ರಾಡಕ್ಟ್ ಆಫ್ ಇನರ್ಷಿಯಾ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದ್ರೂ ಕೂಡ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.